ನೋಡಿ, ಆಪತ್ಕಾಲದ ಧನ ಅಂತ ಇಟ್ಕೋಬೇಕಂತೆ. ತಂದೆ ತಾಯಿಗಳು ವಯಸ್ಸಾದ ಕಾಲಕ್ಕೆ ತಮಗೆ ಅಂತ ಒಂದು ಸ್ವಲ್ಪ ಹಣವನ್ನು ಇಟ್ಕೊಳ್ಬೇಕು. ಇಲ್ಲಾಂದರೆ ಮಕ್ಕಳು ಯಾವ ರೀತಿ ಬದಲಾಗ್ತಾರೋ ಹೇಳಲಿಕ್ಕಾಗೋದಿಲ್ಲ. ಇದೊಂದು ಘಟನೆ, ಯಾವುದೋ ಒಂದು ಸಿಟಿಯಲ್ಲಿ ನಡೆದಂಥ ಘಟನೆ. ತಂದೆ ಕೆಲಸದಲ್ಲಿದ್ದ, ಸಾಕಷ್ಟು ಹಣ ಬಂದಿತ್ತು, ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಟಿದ್ದ, ದುಡ್ಡು ಸಾಕಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಬಂದಿತ್ತು. ಒಬ್ಬಳು ಮಗಳ ಇದ್ಲು. ಆ ಮಗಳಿಗೆ ಏನು ಮಾಡ್ದ, ಎಲ್ಲ ಆಸ್ತಿ, ಹಣ, ಮನೆ ಎಲ್ಲನೂ ಬರೆದಿಟ್ಬಿಟ್ಟ. ಕೋಟ್ಯಾಂತರ ರೂಪಾಯಿ ದುಡ್ಡಾಗಿತ್ತು. ಹಳಿನಿಗೂ ಮಗಳಿಗೂ ಬರೆದಾಕ್ಬಿಟ್ಟ, ಒಬ್ಬಳೇ ಮಗಳಲ್ವ, ನಾನು ನೋಡ್ಕೊತಾಳೆ ಅಂತ. ಆದರೆ ದುಡ್ಡು ಯಾವಾಗ ಕೈಗೆ ಬಂತೋ ಮಗಳ ಮನಸ್ಥಿತಿನೂ ಬದಲಾಗೋಯ್ತು, ಅಳಿಯನ ಮನಸ್ಥಿತಿನೂ ಬದಲಾಗೋಯ್ತು. ಆ ತಂದೆಯನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಊಟ ಆಗ್ತಾ ಇಲ್ಲ. ಆ ತಂದೆ ದಿನಾ ಕಣ್ಣೀರ ಗೋಳು. ತಾಯಿ ಇಲ್ಲ ಅಂದರೆ ಅವನ ಹೆಂಡತಿ ಇಲ್ಲ, ಇವಳಿಗೆ ಕಣ್ಣೀರ ಗೋಳು ಇವನಿಗೆ. ಏನೋ ದಿನನಿತ್ಯ ಹೋಟ್ಲಿಗೆ ಹೋಗೋದು, ಒಂದು 5 ರೂಪಾಯಿ ಕೊಟ್ಟು ಅನ್ನ ತಿನ್ನೋದು. ನೋಡಿ ಎಂಥ ದುರಂತ. ಮಗಳು ನೋಡ್ಕೊಳ್ತಾಳೆ ಅಂತ ಎಲ್ಲನೂ ಬರ್ದ. ಆದರೆ ಕಡೆಗಳಿಗೆ ಮಗ ಅಳಿ ಇಬ್ಬರು ಕೈ ಕೊಟ್ಬಿಟ್ರು. ಯಾವ ವಿಚಾರದಲ್ಲಿ? ಹಣ ಬಂತಲ್ಲ. ಆಗ ಯಾರೋ ಒಬ್ಬರು ಸ್ನೇಹಿತರು ಇವರನ್ನು ಕೇಳಿದ್ರು, ಯಾಕೆ ಸಪ್ಕಿರ್ತೀರಿ ಯಾವಾಗಲೂ, ದುಡ್ಡಿದೆ, ಸುಖವಾಗಿರ್ಬೋದಲ್ಲ. ಆಗ ಆ ಮುದುಕಪ್ಪ ಹೇಳದ್ನಂತೆ, ಸ್ವಾಮಿ ತಪ್ಪು ಮಾಡಿಬಿಟ್ಟೆ, ನಾನು ಇರೋ ಬರೋ ಆಸ್ತಿ ಹಣ ಎಲ್ಲನೇ ನನ್ನ ಮಗಳ ಹೆಸ್ರಿಗೆ ಬರ್ಕೊಟ್ಬಿಟ್ಟೆ. ಈಗ ಅಳಿಯನಿಗೆ ದುಡ್ಡು ಬಂದ ಮೇಲೆ ಮಗಳು ಅಳಿಯ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ನನ್ನ ಜೀವನ ನಿಜವಾಗ್ಲೂ ಮೂರಾಬಟ್ಟೆ ಆಗಿಬಿಟ್ಟಿದೆ, ಏನು ಮಾಡೋದು ಅಂದಾಗ ಆ ವ್ಯಕ್ತಿ ಸ್ನೇಹಿತ ಕಿವಿಲಿ ಏನೋ ಒಂದು ಮಾತು ಹೇಳಿದ್ನಂತೆ, ನೀನು ಮನೆಗೆ ಹೋಗ, ಕೆಲಸ ಮಾಡು, ಸರಿ ಹೋಗುತ್ತೆ ಅಂತ. ಮನೆಗೆ ಬಂದ, ಮಗಳು ಮಾತಾಡಿಸಿಲ್ಲ, ಅಳಿಯನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ಆಗ ಮಗಳನ್ನ ಇವನೇ ಕರೆದ, ಅವ್ವ ಬೊವೈಲಿ, ನಿನಗೆ ಹಣ ಆಸ್ತಿ ಎಲ್ಲವನ್ನು ಕೊಟ್ಟಿದ್ದೀನವ್ವ, ಆದರೆ ಇನ್ನೊಂದೇ ಒಂದು ಆಸ್ತಿ ಕೊಡಬೇಕು, ಕೊಟ್ಟಿಲ್ಲ ನಾನು. ಏನಪ್ಪ ಅದು ಅಂದಾಗ, ನೋಡು ನೆಲಮಾಳಿಗೆಯಲ್ಲಿ ಒಂದು ಪೆಟ್ಟಿಗೆ ತುಂಬ ಬಂಗಾರ ಇದೆ, ಒಂದು ಪೆಟ್ಟಿಗೆ ತುಂಬ ಬಂಗಾರ ಇದೆ. ಆ ಬಂಗಾರ ನಿನಗೆ ಕೊಡ್ತೀನಿ, ಹೆಚ್ಚು ಕಮ್ಮಿ ಅದು ಮಾರಿದ್ರೆ 100-200 ಕೋಟಿ ಮೇಲೆ ಆಗುತ್ತೆ. ಅಷ್ಟು ಬಂಗಾರವನ್ನು ಇಟ್ಟಿದ್ದೀನಿ. ನಿಮ್ಮ ತಾಯಿ ಒಡವೆ, ನನ್ನ ಒಡವೆ ಎಲ್ಲ ಆ ನೆಲಮಾಳಿಗೆಯಲ್ಲಿ ಇಟ್ಟಿದ್ದೀನಿ. ನೋಡಿ, ಅದರದ್ದು ಕೀ ಕೂಡ ಭದ್ರವಾಗಿ ಬೀಗಾಕಿ ಇಟ್ಟಿದ್ದೀನಿ. ನೀನು ನನ್ನ ಚೆನ್ನಾಗಿ ನೋಡ್ಕೋಬೇಕು ಸಾಯಿವರೆಗೆ. ಹಳಿಯ ಮಗಳು ಏನು ಮಾಡಿದ್ರು, ಅಪ್ಪನಿಗೆ ದಿನನಿತ್ಯ ಸ್ನಾನ ಮಾಡಿಸೋದೇನು, ಊಟ ಕೊಡೋದೇನು, ಮಧ್ಯಾಹ್ನ ಎಲ್ಲರೂ ಹೋಗಿದ್ರು ಫೋನ್ ಮಾಡಿ, ಬನ್ನಿ ಅಪ್ಪ ಬನ್ನಿ ಬೇಗ ಊಟ ಮಾಡಿ ಅಂತ ಕರೆಯೋದೇನು, ಅಳಿಯ ಮಾವ ಬನ್ನಿ ಅಂತ ಕರೆಯೋದೇನು. ಹೀಗೆ ದಿನ ಕಳ್ಕೊಂಡೋಯ್ತು. ವಯಸ್ಸಾಯಿತು ಅವ್ರಿಗೂ. ಒಂದಿನ ಸತ್ತೋಗ್ಬಿಟ್ರು. ಸತ್ತೋದ್ಮೇಲೆ ಆ ಕೀ ಇಟ್ಟಿದ್ರಲ್ಲ, ಹುಡ್ಕಾಡಿದ್ರು ಕೀನ. ನಮ್ಮ ಮಾವ ಎಲ್ಲಿಟ್ಟಿದ್ದಾನೆ ಬಂಗಾರದ ಕೀ, ಅದು ನೋಡಬೇಕು ಅಂತ. ಬಂಗಾರದ ಪೆಟ್ಟಿಗೆ ಕೀ ಇಟ್ಟಿದ್ರ. ಆಗ ತಿಥಿಯೆಲ್ಲ ಆದಮೇಲೆ ಆ ಪೆಟ್ಟಿಗೆಯನ್ನು ಹುಡುಕಿದ್ರಂತೆ. ನೆಲಮಾಳಿಗೆಯಲ್ಲಿ ಪೆಟ್ಟಿಗೆ ಸಿಕ್ಬಿಡ್ತು. ಖುಷಿಯಾಗೋಯ್ತು. ಹಿಂಗೆ ಅಳ್ಳಾಡಿಸ್ ನೋಡಿದ್ರು, ಏನು ಜಳ 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 ಅಂತವೆ. ಓಹೋ, ನಮ್ಮಪ್ಪ ಮಡಗಿದ್ದಾನೆ ಸಾಕಷ್ಟು ದುಡ್ಡನ. ಆಗ ಆ ಪೆಟ್ಟಿಗೆ ಬೀಗ ತೆಗೆದು ನೋಡಿದ್ರಂತೆ, ಅದರೊಳಗಡೆ ಬರೀ ಜಲ್ಲಿಕಲ್ಲು ತುಂಬಿದ್ವಂತೆ. ನೋಡಿ, ಬರೀ ಜಲ್ಲಿಕಲ್ಲು ತುಂಬಿತ್ತಂತೆ. ಅದನ್ನೆಲ್ಲ ಕೆದಕಿ ನೋಡಿದ್ರು, ಇದೆಯಾ ಚಿನ್ನ ಇದೆಯಾ ಅಂತ. ಕೆಳಗಡೆ ಒಂದು ಚೀಟಿಯಲ್ಲಿ ಬರೆದಿತ್ತಂತೆ, ತಂದೆ ತಾಯಿಯ ಆಸ್ತಿಯಲ್ಲಿ ಸುಖಭೋಗದ ಜೀವನವನ್ನು ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಅನ್ನ ಆಗ್ತಾ ಇರೋರಿಗೆ ಇದೇ ಜಲ್ಲಿಕಲ್ಲಿಂದ ಒಡೆದು ಸಾಯಿಸಬೇಕು ಅಂತ ಬರೆದಿತ್ತಂತೆ. ಇದೇ ಜಲ್ಲಿಕಲ್ಲಿಂದ ಒಡೆದು ಸಾಯಿಸಬೇಕು ಅಂತ. ಸತ್ಯ. ಈ ಕತೆ ಮನಸ್ಸಿಗೆ ಎಷ್ಟೋಗಿದೆಯಲ್ಲೋ ಗೊತ್ತಿಲ್ಲ. ಇವತ್ತು ತಂದೆ ತಾಯಿಗಳು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಮಕ್ಕಳ ಅಹಂಕಾರ, ಇಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಮನುಷ್ಯತ್ವ ಸತ್ತೋಗ್ತಾ ಇದೆ. ಮೊದಲು ಅಪ್ಪ ಅಂದರೆ ಪ್ರಾಣ, ಅಮ್ಮ ಅಂದರೆ ಜೀವ. ಇವತ್ತು ಅಪ್ಪ ಅಮ್ಮ ಎಷ್ಟು ಬೇಗ ಸಾಯ್ತಾರೋ ಅಂತ ಕಾಯುವಂತ ಹೊತ್ತಾಗಿದೆ ಈಗ. ಆದ್ರಿಂದ ವಯಸ್ಸಾದಂಥವರು ಆಪತ್ಕಾಲದ ಧನ ಅಂದರೆ ನಿಮ್ಮ ಸಪೋರ್ಟ್ಗಾಗಿ ಒಂದಷ್ಟು ಹಣ ನಿಮ್ಮ ಕೈಲಿರಲಿ. ನಾಳೆ ದಿನ ಮಕ್ಕಳು ನೋಡಲಿಲ್ಲ ಅಂದರೆ ಆ ಹಣದಿಂದಾದರೂ ನೀವು ಒಂದು ಚೂರು ಜೀವನ ಮಾಡ್ಬೋದಲ್ವ. ಆದ್ದರಿಂದ ತಂದೆ ತಾಯಿಗಳನ್ನು ಸುಖವಾಗಿ ನೋಡಿಕೊಳ್ಳಿ ಅನ್ನೋದೇ ಈ ಕಥೆಯ ಉದ್ದೇಶ.